ಕನ್ನಡ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆಗೂ ಆ ರೆಸಿಪೀಸ್ ಶೇರ್ ಮಾಡ್ಕೊಳ್ಳೋಣ ಅಂತ ನನಗೆ ಯೋಚನೆ ಮಾಡ್ತಾನೆ ಇದ್ದೆ, ಯಾವ ಕಂಟೆಂಟ್ ಮಾಡೋದು, ಏನು ಮಾಡೋದು, ಡೈಲಿ ಬ್ಲಾಗ್ ಅಂತಲೇ ಮಾಡಿದ್ರೆ ಬೋರ್ ಹೊಡಿಯುತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಇವತ್ತು ಹೇಗಿದ್ರು ಮದರ್ಸ್ ಡೇ ಕೂಡ ಇದೆ. ಸೊ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಮಾಡೋಣ ಅಂತ, ಅದನ್ನೇ ಯಾಕೆ ಒಂದು ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಫಸ್ಟು ಮಟನ್ ಬಿರಿಯಾನಿಗೆ ಏನೇನು ಬೇಕು ಅಂತೆಲ್ಲ ಎತ್ತಿಟ್ಕೊಂಡ್ಬಿಡೋಣ. ನಾನು ಎತ್ತಿಟ್ಕೊಳೋದು ತೋರಿಸೋದಿದೆಲ್ಲ ಏನು ಮಾಡ್ತಾ ಇಲ್ಲ, ಯಾಕೆಂದರೆ ಇದು ನನ್ನ ಕಿಚನ್ ಚಾನಲ್ ಅಲ್ವಲ್ಲ. ನನ್ನ ಕಿಚನ್ ಚಾನಲ್ ಬೇಕಾದರೆ ಅದರಲ್ಲಿ ಶೇರ್ ಮಾಡ್ತೀನಿ, ಬಟ್ ಇವಾಗ ಟೈಮ್ ಇಲ್ಲ, ಇನ್ನೊಂದು ದಿನ ಮಾಡಿದಾಗ ಶೇರ್ ಮಾಡ್ತೀನಿ. ಇವಾಗ ಏನಪ್ಪ ಅಂತಂದರೆ ಜಸ್ಟ್ ನಾನು ಹೇಗೆ ಅದಕ್ಕೆ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದು ಮಾತ್ರ ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಈರುಳ್ಳಿಯಿಂದನೇ ಸ್ಟಾರ್ಟ್ ಮಾಡೋಣ. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು ಕಟ್ಟಿಂಗಿಗೆ. ಇಲ್ಲಿ 2 ಈರುಳ್ಳಿ ಯಾಕೆ ಅಂತಂದರೆ ಸ್ವಲ್ಪ ಒಗ್ಗರಣೆಗೆ ಜೊತೆಗೆ ಮಟನ್ ಬೇಯೋದಕ್ಕೆ ಸ್ವಲ್ಪ ಹಾಕೋಬೇಕು. ಸೊ ಅದಕ್ಕೆ ಪಟಾಪಟ್ ಅಂತ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊಂಡು ಆದ್ಮೇಲೆ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗಲ್ಲ. ಸೊ ಮಾಡೋದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈರುಳ್ಳಿ ಕುಯ್ಕೊಳ್ಳೋಣ ಪಟಾಪಟ್ ಅಂತ. ಚಿಕ್ಕದಾಗೆ ಉದ್ದು ಕುಯ್ಕೊಂಡ್ರೆ ಸಾಕು. ಇದು ಸ್ವಲ್ಪ ಅಂದರೆ ಉರಿಯೋಣ ಇದನ್ನು ಸ್ವಲ್ಪ ಹೊತ್ತು. ಈಗ ನೆಕ್ಸ್ಟ್ ಕಬಾಬ್ಗೆ ಕಲಸಿಟ್ಬಿಡೋಣ ಪಟ್ಟ ಅಂತ. ಬನ್ನಿ. ಓಕೆ, ಈಗ ಇದಕ್ಕೆ ನಾನು 1 ಪ್ಯಾಕೆಟ್ ತೇಜು ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಮೊಟ್ಟೆ ಹೊಡೆದು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಆಗಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಅಂತ. 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಮತ್ತು ಕಲರ್ಗೆ ಚೆನ್ನಾಗಿರುತ್ತೆ ರೆಡ್ ಚಿಲ್ಲಿ ಪೌಡರು. ಇಷ್ಟು ಹಾಕ್ಕೊಂಡ್ರೆ ಸಾಕು, ಆಮೇಲೆ ಬೇಕಾದರೆ ನೋಡ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ.
ಈಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ನಾನು. ನೀರು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇದರಲ್ಲೇ ಇದಾಗುತ್ತೆ ಅಂದರೆ ಮಾಡ್ಕೋಬೋದು. ಆದರೆ ನೀರು ಹಾಕ್ಕೊಳ್ಳೇಬೇಕು, ನಂತರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೋಳದ ಹಿಟ್ಟು ಮತ್ತು ಇದ್ರದ್ದು ಏನಂತಾರಪ್ಪ ಅದು ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ, ಗಂಟ್ಕೊಂಡಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಡಿಯೋ ಲೆಂತ್ ಆಗ್ತೈತೆ. ಇದೆಲ್ಲ ಮಿಕ್ಸ್ ಮಾಡಿ ಚಿಕನ್ ಹಾಕ್ಕೊಂಡು 1/2 ಅವರ್ ಬಿಡಬೇಕು. ಇವಾಗ ಮಟನ್ ಕಡೆ ಹೋಗೋಣ. ಚೆನ್ನಾಗಿ ಡ್ರೈ ಆಗಿದೆ, ಸ್ವಲ್ಪ ಸೀದು ಹೋಯ್ತು, ಪರವಾಗಿಲ್ಲ. ಆದ್ರೂ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಅಲ್ವಾ. ಇವಾಗ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊತೀನಿ ಆ ಲೋಟದಲ್ಲಿ 1 ಲೋಟ ನೀರು ಇದಕ್ಕೆ ಹಾಕ್ಕೊತೀನಿ. 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇಷ್ಟು ಸಾಕು ಇದು ಕೂಗೋದಕ್ಕೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕೂಗ್ಸೋಣ. ಇದೊಂದು 3 ವಿಜಿಲ್ ಹಾಕಿದ್ರೆ ಸಾಕು. ಹಾಗೆ ಅದನ್ನು ಕೂಗಕ್ಕೆ ಇಕ್ಬಿಟ್ಟು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಮೊದಲನೇಗೆ ಸಾರಿ ಕೇಳ್ತೀನಿ, ತುಂಬ ಲೇಟಾಗಿ ಆಗ್ತಿದೆ ವಿಡಿಯೋ ಅಪ್ಲೋಡು. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ತುಂಬ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ವೀಡಿಯೋಸ್ಗಳು ಇನ್ನೂ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಎಡಿಟ್ ಮಾಡಬೇಕು. ಅದು ಯಾವಾಗ ಎಡಿಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡ್ತೀನಿ. ಸದ್ಯಕ್ಕೆ ಈ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ಸ್, ಬಿರಿಯಾನಿ ಐಟಮ್ಸ್ ಅಂತಲೂ ಹೇಳ್ತಾರೆ, ಇದಕ್ಕೆ ಪಲಾವ್ ಐಟಮ್ಸ್ ಅಂತಲೂ ಹೇಳ್ತಾರೆ. ಚಕ್ಕೆ, ಲವಂಗ, ಸೋಂಪು, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಸಮಥಿಂಗ್ ಏನೇನೋ ಹೇಳ್ತಾರೆ, ಮತ್ತು ಕಸ್ತೂರಿ ಮೇಥಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಕೈಯಲ್ಲೇ ಸ್ವಲ್ಪ ಆ ಥರ ಮುರಿದ್ರೆ ಪುಡಿ ಆಗುತ್ತೆ, ಆವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆ ಥರ ಪುಡಿ ಮಾಡಿ ನಾನು ಪಾತ್ರೆಯಲ್ಲಿ ಹುರ್ಕೊತಾ ಇದ್ದೀನಿ ನೀಟಾಗಿ. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ಅದಕ್ಕೆ 1 ಪ್ಯಾಕೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಅದೇ ಪ್ಯಾಕೆಟ್ ಫುಲ್ ಹಾಕ್ಕೊಂಡೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದಾದಮೇಲೆ ಅದ್ರ ಹಸಿ ವಾಸನೆ ಹೋದ್ಮೇಲೆ ನಾನು ಇಲ್ಲಿ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣೆಲ್ಲ ಫುಲ್ಲು ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು, ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಆ ರುಬ್ಬಿಟ್ಕೊಂಡಿರೋ ಇದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕೊತ್ತಂಬರಿ, ಪುದೀನ ಸ್ವಲ್ಪ ಹಸಿ ಇರುತ್ತೆ ವಾಸನೆ, ಅದು ಹೋಗಲಿ ಅಂತ ಹೇಳಿ ಅದನ್ನು ಚೆನ್ನಾಗಿ ಇಲ್ಲಿ ಹುರ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಫುಲ್ಲುನು. ಅದು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಎಲ್ಲ ಬಿರಿಯಾನಿಗೂ ಒಂದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿದ್ರೆ. ಸೊ ಅದರಿಂದ ನಾನು ಯಾವುದೇ ಮಸಾಲೆ ಐಟಮ್ಸ್ ಮಾಡಿದ್ರೂ ರೈಸಲ್ಲಿ ನಾನು ಮೊಸರು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಹಾಕಿದ ಬಿರಿಯಾನಿ ಪೌಡರು, ಅರಿಶಿನ ಪುಡಿ ಪ್ರತಿಯೊಂದು ಹಾಕ್ಕೊಂಡು ಅದ್ರದ್ದೆಲ್ಲ ಸ್ಮೆಲ್ಲು ಗಂಟ ನೀಟಾಗಿ ಇದು ಮಾಡಿ, ಅದು ಎಣ್ಣೆ ಬಿಡುತ್ತೆ ಮೇಲ್ಗಡೆ, ನಿಮಗೆ ಗೊತ್ತಾಗುತ್ತೆ ಅದು ಎಣ್ಣೆ ಬಿಟ್ಟಾಗ. ಅದ್ರದ್ದೆಲ್ಲ ಇದು ಹೋಗಿದೆ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಇದಾಗಿದೆ ಅಂತ ಗೊತ್ತಾಗುತ್ತೆ, ಎಣ್ಣೆ ಬಿಡಬೇಕು ಮೇಲೆ. ಆವಾಗ ಅದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಅವಾಗವಾಗ ಈ ಥರ ಕೈ ಆಡಿಸಿ ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಆವಾಗ ನಾವೇನು ಮಾಡಬೇಕಂತಂದರೆ ಈ ಕೂಗ್ಸಿಟ್ಕೊಂಡಿದ್ವಲ್ಲ ಮಟನನ್ನು, ಅದನ್ನು 1 ಲೋಟ ನೀರು ಜೊತೆ ಹಾಗೆ ಹಾಕ್ಕೋಬೇಕು. ಅರ್ಧ ಕಮ್ಮಿ ಆಗಿರುತ್ತೆ ನೀರು ಕುದ್ದಿ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗೆ ಹುರಿದ್ಬಿಟ್ಟು ಫೈನಲಾಗಿ ಅದಕ್ಕೆ ನಾವು ಏನು ನಾವು ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನು ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರ್ತೀವಲ್ವ, ಆ ಅಕ್ಕಿನ ಇದರೊಳಗಡೆಗೆ ಹಾಕ್ಕೋಬೇಕು.
ನೆನೆಸಿಟ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಅನ್ನ, ಅದಕ್ಕೋಸ್ಕರ ಆ ಥರ ಇದು ಮಾಡೋದು. ನೀವು ಯಾವ್ದಾದ್ರು ಪಾತ್ರೆ ತಳ ಹಿಡಿದಿರೋ ಪಾತ್ರೆ ತೊಗೊಂಡು ಆ ಥರ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ನೀರು ಕೂಡ ಹಾಕ್ಕೊತಾ ಇದ್ದೀನಿ, ಎಷ್ಟು ಅಳತೆಗೆ ಬೇಕೋ ಅಷ್ಟು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮುಚ್ಚಿಬಿಟ್ಟು ಇಟ್ಬಿಡೋದು. ಅದು ಕುದಿ ಬರಬೇಕಲ್ವ ನೀಟಾಗೆ, ಕುದಿ ಬಂದ್ರೇ ನಮ್ಗೆ ಗೊತ್ತಾಗೋದು ಅನ್ನ ಬೇಯ್ತಾಯಿತ್ತೋ ಇಲ್ವಾ ಅಂತ. ಏನು ಮಾತಾಡ್ತಾ ಇದ್ದೀನೋ ದೇವ್ರಿಗೆ ಗೊತ್ತು. ಈ ಥರ ಕುದಿ ಬರಬೇಕಾದ್ರೆ ಅವಾಗವಾಗ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಈಗ ನಾನು ಇಲ್ಲಿ ಇದು ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು ಅದು ತಳ ಹಿಡಿತಾ ಇದೆ ಅಂತ ಅಂದ್ಬಿಟ್ಟು. ತಳ ಹಿಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಬಿರಿಯಾನಿ. ಸೊ ನಾನೇನು ಮಾಡಿದೆ, ಆಮೇಲೆ ತವಾನೇ ಇಟ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ನಾನು ಪಾತ್ರೆ ಇಟ್ಟು ಚೆನ್ನಾಗಿ ಇದನ್ನು ಇದು ಮಾಡಿದ್ದು. ಸೊ ಅದೊಂದು ಕಡೆ ಆಗ್ತಾಯಿದ್ದಂಗೆ ಈ ಕಡೆ ಕಬಾಬ್ಗೆ ಹಾಕ್ಕೊಂಡೆ. ಫೈನಲ್ ನಾವು ಊಟ ಮಾಡಿ ಮಲ್ಕೊಂಡ್ವಿ. ಇದೇ ಇವತ್ತಿನ ವಿಡಿಯೋ. ಸಾರಿ ಫಾರ್ ಲೇಟ್ ಆಗಿದ್ದಕ್ಕೆ ತುಂಬ ಸಾರಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ.